ಕಚೇರಿ ಸರ್ಜಾಪುರಕ್ಕೆ ಬಂದಿದ್ದೀನಿ. ಕಚೇರಿಯಲ್ಲಿ ಯಾರ್ಯಾರು ಸಿಬ್ಬಂದಿಗಳೆಲ್ಲ ನೋಡಿ 10:30 ಅವ್ರದ್ದೇ ಟೈಮಿಂಗ್ಸ್ ತೋರಿಸೋಣ. ನಮ್ಮ ಟೈಮಿಂಗ್ಸ್ ಬೇಡ. ಸಮಯ 10:30 ನೋಡಿ. ಈಗ ಒಂದು ಎಂಪ್ಲಾಯ್ ಹೋಗ್ತಾ ಇದ್ದಾರೆ. ಇವರು ಮತ್ತು ಇವ್ರು ಬಿಟ್ಟರೆ ಈ ಮೂವರು ಮಾತ್ರ ಬಂದಿದ್ದರು ಕಚೇರಿಗೆ. ಯಾವುದೇ ಸಿಬ್ಬಂದಿಗಳು ಬಂದಿರಲಿಲ್ಲ. 9:30ಗೆ ತೆಗಿಬೇಕು, ಈಗ 10:30. 1 ಅವರ್ ಯಾಕೆ ಲೇಟು ಅಂತ ಮೇಡಮ್ ಅವ್ರನ್ನ ಕೇಳೋಣ. ಮೇಡಮ್ ಅವರೇ ನಮಸ್ಕಾರ. 10:30 ಆಗಿದೆ, ಈಗ ಬಂದರೆ ಹೆಂಗೆ ಮೇಡಮ್? 9:30ಗೆ ಇರ್ಬೇಕು ತಾವೆಲ್ಲ. ಅಲ್ಲಿ ಸಬ್ರಿಜಿಸ್ಟ್ರಿಂದ ತಮ್ಮ ಕೊಟ್ಟಿದ್ದೀರಾ? ಅಟೆಂಡೆನ್ಸ್ ಹಾಕಿದ್ದೀರಾ? ಅಲ್ಲಿ ಅಟೆಂಡೆನ್ಸ್ ಹಾಕಿದ್ದೀರಾ? ಅಲ್ಲ ಅಟೆಂಡೆನ್ಸ್ ಹಾಕಿದ್ದೀರಾ? ನಾವು ಒಂದು ಪಬ್ಲಿಕ್ ಆಗಿ ನಾವು ನಿಮ್ಮನ್ನು ಕೇಳಬೇಕಾ? ಸಾರ್ವಜನಿಕರ ಸಂಬಳ ತಗೊತೀರಲ್ಲ ಮೇಡಮ್, ನಿಮ್ಗೇನು ಒಂದಿಷ್ಟು ಅನ್ಸಲ್ವಾ? ಸಂಬಳ ಗಿಂಬಳ ಎಲ್ಲ ಬೇಕು ನಿಮಗೆ, ಕೆಲ್ಸಕ್ಕೆ ಮಾತ್ರ ಸರಿಯಾಗಿ ಬರೋಕ್ಕಾಗೋದಿಲ್ಲ. ಮನೆ ಯಜಮಾನ ಕರೆಕ್ಟ್ ನೋಡಿ, ಇವ್ರಿನ್ನ ಬಂದೇ ಇಲ್ಲ. ಹಾಗೆ ನಮ್ಮ ಸಬ್ರಿಜಿಸ್ಟ್ರ್ ಅಂತೂ ಇಲ್ವೇ ಇಲ್ಲ. ಶಿವಕುಮಾರ್ ಅಂತ ಸಬ್ರಿಜಿಸ್ಟ್ರ್ ಇಲ್ವೇ ಇಲ್ಲ. ಇಲ್ಲಿ ಖಾಸಗಿ ವ್ಯಕ್ತಿಗಳು ಯಾರು ಕೂತಿದ್ರು, ನಾವು ವಿಡಿಯೋ ಮಾಡೋದು ನೋಡ್ಬಿಟ್ಟು ನೀವು ಕೆಲಸ ಮಾಡೋದು ಮತ್ತೆ ಇಲ್ಲಿ ಕೂತಿದ್ದೀರಾ? ಇಲ್ಲ, ಅಲ್ಲಿ ಕೂತಿದ್ದು ನಾನು ನೋಡಿದ್ನಲ್ಲ. ಇದೇ ಇಲ್ಲ, ಆಫೀಸ್ ಆಫೀಸ್ ಇದ್ರೆ ಇಲ್ಲಿ ಒಳಗಡೆ ಹಂಗೆ ಬರಬಾರ್ದಲ್ಲ. ಕಚೇರಿ ನಾನೇ ಒಳಗಡೆ ಬಂದಿಲ್ಲ ನೋಡಿ. ನಾನೊಬ್ಬ ಪಬ್ಲಿಕ್ ಆಗಿ ನಮ್ಗೆ ಅಧಿಕಾರ ಇಲ್ಲ ಗೌರ್ಮೆಂಟ್ ಕಚೇರಿಯಲ್ಲಿ. ಯಾಕಂದ್ರೆ ನೋಡಿ, ಇದು ನಮ್ಮ ಶಿವಕುಮಾರ್ ಅವರ ಕಚೇರಿಯ ವ್ಯವಸ್ಥೆ ಅಂತ ಹೇಳಬೇಕು, ಅವ್ಯವಸ್ಥೆ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದು ಸಬ್ ರಿಜಿಸ್ಟರ್ ಸರ್ಜಾಪುರ. ಇವ್ರಿಗೆ ಒಂದು 4-5 ಬಾರಿ ಮಾಡಿರ್ತೀನಪ್ಪ ಇದ್ರ ಬಗ್ಗೆ ವಿಡಿಯೋಗಳು. ಇನ್ನೆಷ್ಟು ಮಾತಾಡಬೇಕು, ಇನ್ನೆಷ್ಟು ಹೇಳಬೇಕು, ಇವ್ರಿಗಿನ್ನ ಎಷ್ಟು ಇದ್ರ ಬಗ್ಗೆ ಮಾತಾಡಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಗೌರ್ಮೆಂಟ್ ಸಂಬಳ ತಗೊಂತಾರೆ, ಮೇಲಧಿಕಾರಿಗಳು ಇದಾರಲ್ಲ ನೋಡಿ, ಅದಕ್ಕೆ ಬೋರ್ಡ್ ತೋರಿಸ್ಬಿಟ್ಟೆ ಮಾತಾಡ್ತಾರೆ. ಚೇರ್ ಖಾಲಿ ಇದೆ ಅಂತ ತೋರಿಸ್ಬಿಟ್ಟೆ. ಮೇಲಧಿಕಾರಿಗಳು ಇದಾರಲ್ಲ, ಏನು ಕತ್ತು ಕಾಯ್ತಾ ಇದಾರಾ ಇಲ್ಲ ಕಡ್ಲೆಕಾಯಿ ತಿಂತಾ ಇದಾರಾ? ಇವ್ರ ಮೇಲೆ ಕ್ರಮ ಜರುಗಿಸೋಕೆ ಇವ್ರ ಮೇಲೆ ಹಾಕ್ತಾ ಇಲ್ಲ. ಇದಾಗಿದ್ದಾರೆ, ಭ್ರಷ್ಟರಾಗಿದ್ದಾರೆ, ಕೆಲ್ಸಕ್ಕೆ ಬರೋದಿಲ್ಲ, ಅಟೆಂಡೆನ್ಸ್ ಹಾಕೋದಿಲ್ಲ, ಚಲನವಲನ ಮೈಂಟೈನ್ ಮಾಡೋದಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಸಬ್ ರಿಜಿಸ್ಟರ್ ಕೇಳಬೇಕಾಗಿರೋ ಸಬ್ ರಿಜಿಸ್ಟರ್ ಕೇಳಬೇಕು. ಯಾವ ಮಟ್ಟಕ್ಕಾಗೋಗಿದೆ ನೋಡಿ ವೀಕ್ಷಕರು, ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಅವ್ರ ಕಚೇರಿನ ತೋರಿಸ್ತಾ ಇದ್ದೀನಿ, ಚೇರ್ ಖಾಲಿ ಇದೆ ಅಂತ. ಅಲ್ಲೊಂದಿದೆ, ಇಲ್ಲೊಂದು ಕೂಡ್ತಾರೆ ಅವರು. 2 ಜಾಗದಲ್ಲೂ ಇಲ್ಲ ಸಬ್ ರಿಜಿಸ್ಟರ್. ಇದು ವ್ಯವಸ್ಥೆನ ಸರಿ ಮಾಡಿಕೊಂಡ್ರೆ ಸರಿ, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಇಲ್ಲ ಕಚೇರಿ ಮುಚ್ಚಿ ಬೀಗ ಹಾಕಿ ಹೋರಾಟ ಮಾಡಬೇಕಾಗ್ತದೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀರಿ ನಮ್ಮ KRS ಕಡೆಯಿಂದ. ಯಾಕಂದ್ರೆ ಈ ಭ್ರಷ್ಟಾಚಾರವನ್ನ ಇಲ್ಲಿಗೆ ನಿಲ್ಲಿಸಬೇಕು. ಕೆಲಸಕ್ಕೆ ಲೇಟಾಗಿ ಬರೋದು ಮತ್ತು ಕೆಲಸದ ಸಮಯದಲ್ಲಿ ಅವರೇ ಕೆಲಸಗಳು ಮಾಡ್ಕೊಳ್ಳೋದು ಕೂಡ ಭ್ರಷ್ಟಾಚಾರಕ್ಕೆ ಸೇರುತ್ತೆ. ಯಾಕಂದ್ರೆ ಮೇಲಧಿಕಾರಿಗಳಿಗೆ ಇಡ್ತಾ ಇಲ್ವಲ್ಲ. ಇದನ್ನ ಮೇಲೆ ಕಂಪ್ಲೇಂಟ್ ಮಾಡೋಣ. ಈ ಕೂಡಲೇ ಸಾರ್ವಜನಿಕರಿಗೆ 9:30 ಸಬ್ ರಿಜಿಸ್ಟರ್ ಎಲ್ಲ ಸರಿಯಾಗಿರ್ಬೇಕಾಗ್ತದೆ. ಇವ್ರು ಬರೆದಿದ್ದಲ್ಲಿ ಸಾರ್ವಜನಿಕರು ಕೇಳೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ದಯವಿಟ್ಟು ಕೇಳ್ತಿದ್ರೆ ನೋಡಿ, ಇದೇ ತರನೇ ನಾನು ಊಟಕ್ಕೆ ಹೋಗಿದ್ದೆ, ಕಾಫಿಗೆ ಹೋಗಿದ್ದೆ, 9:30 ಮುಗಿಸ್ಕೊಂಬಂದು ಕೂರ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸಾರ್ವಜನಿಕರು ದಯವಿಟ್ಟು ಇದನ್ನೆಲ್ಲ ಎಚ್ಚೆತ್ಕೊಬೇಕಾಗ್ತದೆ. ಇಂಥ ಕಡುಭ್ರಷ್ಟ ಅಧಿಕಾರಿಗಳನ್ನ ನಾವು ಕಡಿವಾಣ ಹಾಕಿಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಭ್ರಷ್ಟಾಚಾರವನ್ನ ಬಿಟ್ಟೋಗ್ತೀರಿ. ಇಂಥ ಕಡುಭ್ರಷ್ಟಗಳನ್ನ ಈಗಲೇ ನಾವು ಇವ್ರನ್ನ ಕಡಿವಾಣ ಹಾಕಲಿಲ್ಲ ಅಂದ್ರೆ ನಮ್ಮ ರಾಜಕಾರಣಿಗಳು ಹಾಕಲ್ಲ ಬಿಡಿ. ಅವ್ರಿಗೆ ಏನು ಇದು ಬಂದ್ರೆ ಸಾಕು, ಅವ್ರಿಗೇನು ಜೋಬ್ ತುಂಬಬೇಕೋ ತುಂಬಿಡ್ರೆ ಸಾಕು. ಇನ್ನು ಯಾವುದೇ ರೀತಿಯಲ್ಲಿ ರಾಜಕಾರಣಿಗಳು ಮಾಡೋದಿಲ್ಲ. ಸಬ್ ರಿಜಿಸ್ಟರ್ಗಳಿಂದ ಏನೇನು ಬರಬೇಕು, ಅವ್ರಿಗೆ ಜೋಬ್ ತುಂಬಬೇಕಾ ಅದು ತುಂಬಿಟ್ರೆ ಸಾಕು. ಸಬ್ ರಿಜಿಸ್ಟರ್ ಕೆಲ್ಸಕ್ಕೆ ಬರ್ತಾರಾ ಬರಲ್ವಾ ಅದೆಲ್ಲ ಬೇಕಾಗೇ ಇಲ್ಲ ಅವ್ರಿಗೆ. ಇದು ಒಂದು ಮುಂದಿನ ದಿನಗಳಲ್ಲಿ ನಿಲ್ತದೆ. ನಮ್ಮ KRS ತಂಡ ಮುಂದಿನ ದಿನಗಳಲ್ಲಿ ಇದು ಏನು, ಇದಕ್ಕೆ ಯಾವ ತರ ನಾವು ಮದ್ದರಿಬೇಕು ಅನ್ನೋದು ಹರಿಸ್ತೀರಿ. ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂಥ ರವಿ ಕೃಷ್ಣಾರೆಡ್ಡಿ ಅವರು ಇದ್ರ ಬಗ್ಗೆ ನಮಗೆಲ್ಲ ಸುಮಾರು ಬಾರಿ ಪಾಠ ಮಾಡಿದ್ದಾರೆ ಸ್ವಾಮಿ. ಅರ್ಥ ಆಯ್ತಾ? ಅಧಿಕಾರಿಗಳೇ, ನೀವು ನಮ್ಮ ಸಾರ್ವಜನಿಕರ ತೆರಿಗೆ ಹಣದಿಂದ ಬದುಕೋದು. ದಯವಿಟ್ಟು
ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬನ್ನಿ, ಕೆಲಸ ಮುಗಿಸ್ಕೊಂಡು ನೀವು ಮನೆಗೆ ಹೋಗಿ, ಯಾರೂ ನಿಮ್ಮನ್ನು ಕೇಳೋದಿಲ್ಲ. ಈಗ 10:30 ಟೈಮ್, ಒಬ್ಬ ಅಧಿಕಾರಿ ಇಲ್ಲ. ಇದು ನಮ್ಮ ವ್ಯವಸ್ಥೆ ಆಗಿದೆ. ಇದು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾನೇ, ಈಗ ಅರ್ಥ ಆಯಿತು ನನಗೆ, ಯಾವುದೋ ಕೆಲಸ